ಹಲೋ ಗೆಳೆಯರೇ, ನಿಮ್ಮ ಮಗು 5ನೇ ತರಗತಿಯಲ್ಲಿ ಓದ್ತಾ ಇದೆಯಾ? ಹಾಗಾದ್ರೆ ಇಲ್ಲಿ ಕೇಳಿ, ಒಂದು ಅರ್ಹತಾ ಪರೀಕ್ಷೆ ಇದೆ. ಕೇಂದ್ರ ಸರ್ಕಾರ ನಡೆಸುವಂತಹ ಒಂದು ಅರ್ಹತಾ ಪರೀಕ್ಷೆ ಇದೆ. ಆ ಪರೀಕ್ಷೆ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ನೋಡಿ, ನವೋದಯ ಶಾಲೆಗಳ ಅರ್ಹತಾ ಪರೀಕ್ಷೆ 2025. ಇದನ್ನ ಬರೆಯುವಂತಹ ವಿದ್ಯಾರ್ಥಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ಬೇಕು. ಮತ್ತೆ 5ನೇ ತರಗತಿಯಲ್ಲಿ ಆ ವಿದ್ಯಾರ್ಥಿ ಕನ್ನಡ ಮಾಧ್ಯಮ ಆಗಿರ್ಬೋದು, ಇಂಗ್ಲಿಷ್ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡ್ತಿರ್ಬೋದು. ಅವನು ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ಟೇಟ್ ಸಿಲೆಬಸ್ ತಗೊಂಡಿರ್ಬೋದು, CBSE ತಗೊಂಡಿರ್ಬೋದು, ICSE ತಗೊಂಡಿರ್ಬೋದು. ಆ ವಿದ್ಯಾರ್ಥಿ ಈ ಎಕ್ಸಾಮ್ ನ ಬರಿಬಹುದು. ಮತ್ತೆ ಆ ವಿದ್ಯಾರ್ಥಿ ಹಳ್ಳಿಯಲ್ಲಿ ಇರ್ಬೋದು, ಆ ವಿದ್ಯಾರ್ಥಿ ಸಿಟಿನಲ್ಲಿ ಇರ್ಬೋದು, ಎಲ್ಲೇ ಇದ್ರೂ ಕೂಡ ಆ ವಿದ್ಯಾರ್ಥಿ ಈ ಎಕ್ಸಾಮ್ ತಗೊಂಡು ಬರಿಬಹುದಾಗಿದೆ. ಮತ್ತೆ ಈ ಎಕ್ಸಾಮ್ಗೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನ ಕಾಲ್ಫಾರ್ ಮಾಡಿದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗಳಿಗೆ ವಿಸಿಟ್ ಮಾಡಿ ಇದರ ಅಪ್ಲಿಕೇಶನ್ಸ್ ನೀವು ಹಾಕಬಹುದಾಗಿದೆ. ಇದರಿಂದ ಏನು ಉಪಯೋಗ ಅಂತಂದ್ರೆ, ಮಕ್ಕಳಿಗೆ 6ನೇ ತರಗತಿಯಿಂದ 12ನೇ ತರಗತಿವರೆಗೂ ವಿದ್ಯಾರ್ಥಿಗಳಿಗೆ CBSE ಸಿಲೆಬಸ್ ನಲ್ಲಿ ಉಚಿತ ಎಜುಕೇಶನ್ ಸರ್ಕಾರ ನೀಡ್ತಾ ಬಂದಿದೆ. ಮತ್ತೆ ಆ ವಿದ್ಯಾರ್ಥಿಗಳಿಗೆ ಅಲ್ಲೇ ಕೂಡ ನೀಟ್ ಮತ್ತೆ JEE ಕೂಡ ಕೋಚಿಂಗ್ ಸಿಗುತ್ತೆ ಫಸ್ಟ್ PU and ಸೆಕೆಂಡ್ PU ನಲ್ಲಿ. ಇದು ಮಕ್ಕಳಿಗೆ ತುಂಬಾ ಉಪಯೋಗ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಸ್ಪೆಕ್ಟ್ರಾ ಸೈನ್ಸ್ ಅಕಾಡೆಮಿಯನ್ನ ಸಂಪರ್ಕಿಸಿ. ಹಾಗೆ ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಒಂದು ಸಮಸ್ಯೆ ಇದೆಯಾ? ಹಾಗಾದ್ರೆ ಈ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಹೇಳ್ತೀವಿ. ವಾಚ್ ಮಾಡಿ. ಥ್ಯಾಂಕ್ ಯು.